ಇನ್ನೊಂದು ಕಡೆ ತಮಗೆ ಪಕ್ಷದ ವಿಚಾರವಾಗಿ ಕೆಲ ನಡೆಗಳ ವಿಚಾರವಾಗಿ ಬಹಳ ಮುನಿಸಿದ್ರೂ ಕೂಡ ಮತ್ತೆ ಪಕ್ಷ ಚಟುವಟಿಕೆಯಲ್ಲಿ ಶ್ರೀರಾಮುಲು ಅವರು ಆಕ್ಟಿವ್ ಆದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ. ಬಿಜೆಪಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಮುಖೇನವಾಗಿ ಜನಾರ್ದನ್ ರೆಡ್ಡಿಗೆ ಸೆಡ್ ಹೊಡೆಯೋ ಪ್ರಯತ್ನ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿಗೆ ಹೀಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ತಿರುಗೇಟನ್ನು ಕೊಡ್ತಾ ಇದ್ದು ಕಂಪ್ಲಿಯಲ್ಲಿ ಬಿಜೆಪಿಯ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಶ್ರೀರಾಮುಲು ಒಂದು ನೂತನ ಮಂಡಲ ಅಧ್ಯಕ್ಷರ ಅಭಿನಂದನಾ ಸಭೆಯಲ್ಲಿ ಭಾಗಿಯಾದರು. ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಮುನಿಸಿಕೊಂಡಿದ್ರು ಶ್ರೀರಾಮುಲು. ಸ್ವಲ್ಪ ದಿನ ಪಕ್ಷದ ಚಟುವಟಿಕೆಯಿಂದ ದೂರ ಇದ್ರು ಶ್ರೀರಾಮುಲು. ಈಗ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೇ ಅವರು ಆಕ್ರೋಶ ಹೊರಹಾಕ್ತಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದರ ನಡುವೆ ಇದೀಗ ಶ್ರೀರಾಮುಲು ಅವರು ಮತ್ತೆ ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸ್ವಲ್ಪ ಮೃದು ಧೋರಣೆ ಹೊಂದಂಥ ರೀತಿಯಾಗಿ ಮೊನ್ನೆ ತನಕ ಕಂಡು ಬರ್ತಾ ಇದ್ರು. ಬಟ್ ನಿನ್ನೆ ಎಲ್ಲ ಸಚಿವ ಜಮೀರ್ ಅಹಮದ್ ಖಾನ್ಗೆಲ್ಲ ಭಾಳ ಬೈದಿದ್ದಾರೆ, ಏನು ಸಚಿವ ಸತ್ತಿದಾನೋ ಬದುಕಿದಾನೋ ಅನ್ನೋ ರೀತಿಯಾಗಿ. ಇವತ್ತು ಕೂಡ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತೆಲ್ಲ ಹೇಳಿರೋದನ್ನು ನೋಡಿದ್ರೆ ಸ್ವಲ್ಪ ಬಿಜೆಪಿ ಕಡೆನೇ ಮತ್ತೆ ಇರಬೇಕು ಅನ್ನುವಂಥ ರೀತಿಯ ಒಲವನ್ನು ಹೊಂದಂಥ ರೀತಿಯಾಗಿ ಕಂಡು ಬರ್ತಾ ಇದೆ.